ABC ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಡಿಗ್ರಿ ಓದೋ ಹುಡುಗರಿಗೆ ಮತ್ತು PG ಓದೋ ಹುಡುಗರಿಗೆ ಇನ್ನಿತರ ಹೈಯರ್ ಕೋರ್ಸ್ ಹುಡುಗರಿಗೆ ಎಲ್ಲರಿಗೂ ಕೂಡ ಈ ಒಂದು ABC ಕಾರ್ಡು ಕಂಪಲ್ಸರಿಯನ್ನು ಮಾಡಿದ್ದಾರೆ. ABC ಕಾರ್ಡ್ ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಅರ್ಥ. ಈ ಒಂದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ಗೆ ABC ಕಾರ್ಡ್ ಅಂತ ಮಾಡಿದ್ದಾರೆ. ಎಲ್ಲರೂ ಇದನ್ನು ಡೌನ್ಲೋಡ್ ಮಾಡಬೇಕು ಮತ್ತು ಕ್ರಿಯೇಟ್ ಮಾಡಬೇಕು ಅಂತ ಆದೇಶ ಆಗಿದೆ. ಸೊ ಹಾಗಾಗಿ ನಾನು ಇದನ್ನು ಸೈನಪ್ಪನ್ನು ಮಾಡ್ಕೊಂಡು ರಿಜಿಸ್ಟ್ರೇಷನನ್ನು ಮಾಡಿದ್ದೀನಿ. ಮಾಡಿದ ನಂತರ ಯಾವ ರೀತಿ ನಾನು ಡೌನ್ಲೋಡ್ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ABC ID ಅಂತ ಸರ್ಚ್ ಮಾಡಿ ಗೂಗಲಲ್ಲಿ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮೈ ಅಕೌಂಟಲ್ಲಿ ಹೋಗಿ ಮೈ ಅಕೌಂಟಲ್ಲಿ ಬಂದರೆ ನಿಮಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಆಲ್ರೆಡಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿರಬೇಕು. ಇದು ABC IDಯನ್ನು ಡಿಜಿಲಾಕರ್ಗೆ ಕನೆಕ್ಟ್ ಮಾಡಲಾಗಿರುತ್ತೆ. ಡಿಜಿಲಾಕರ್ಲಿಂದ ನಿಮ್ಮ ಒಂದು ಶೈಕ್ಷಣಿಕ ಎಲ್ಲ ಒಂದು ದಾಖಲೆ ಇದರಲ್ಲಿ ಸುರಕ್ಷಿತಗೊಳಿಸೋದಕ್ಕೋಸ್ಕರ ಈ ಒಂದು ಡಿಜಿಲಾಕರ್ಗೆ ಕನೆಕ್ಟನ್ನು ಮಾಡಿದ್ದಾರೆ. ಇದರಲ್ಲಿ ಮೊದಲಾಗಿ ನಿಮಗೆ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಈ ಒಂದು ABC ಕಾರ್ಡ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಗಿ ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಲಿಂದ ಕೂಡ ಲಾಗಿನ್ ಆಗ್ಬೋದು. ಆಧಾರ್ ಕಾರ್ಡ್ ಮುಖಾಂತರ ಕೂಡ ಲಾಗಿನನ್ನು ಮಾಡ್ಕೋಬೋದು. ನಾನು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಪಿನ್ನನ್ನು ಹಾಕಿ ಇಲ್ಲಿ ಪಿನ್ ಲೆಸ್ ದೆನ್ ಅಥೆಂಟಿಕೇಷನ್ ಅಂತಿದೆ ಮತ್ತು ಐ ಕನ್ಸೆಂಟ್ ಟು ಅಂತಿದೆ. ಎರಡು ಟಿಕ್ ಮಾಡಿಕೊಂಡು ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಈ ರೀತಿ ಎರರ್ ಕೂಡ ಬರುತ್ತೆ ಕೆಲವೊಂದು ಸಲ, ಯಾಕಂದ್ರೆ ತಪ್ಪಾದ ಮಾಹಿತಿಯನ್ನು ಹಾಕಿದರೆ. ನೋಡಿ, ಎಂಟರ್ ವ್ಯಾಲಿಡ್ ಡಾಕ್ಯುಮೆಂಟ್ ID ಅಂತ ಬಂದಿರುತ್ತೆ. ಆಧಾರ್ ಕಾರ್ಡ್ ನಂಬರ್ ಅಥವಾ ಮೊಬೈಲ್ ನಂಬರ್ ಏನಾದರೂ ಬೇರೆ ನಂಬರ್ ಹಾಕಿದರೆ ತಗೋದಿಲ್ಲ. ಸೊ ಸರಿಯಾದದನ್ನು ಹಾಕೋಬೇಕು. ಇನ್ನೊಮ್ಮೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು ಬಂದಿರುವಂಥ OTPನಲ್ಲಿ ಎಂಟರ್ ಮಾಡಬೇಕು. ಮಾಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಲೋಡಿಂಗ್ ತೊಗೊಂಡು ಲಾಗಿನ್ ಆಗುತ್ತೆ. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಮಾಡಲೇಬೇಕು. ಡಿಗ್ರಿ ಮತ್ತು PG ಅಥವಾ ಹೈಯರ್ ಕೋರ್ಸ್ಗೆ ಎಲ್ಲನೂ ಮಾಡಿದ್ದಾರೆ. ನೆಕ್ಸ್ಟ್ ದಿನಗಳಲ್ಲಿ PUC ಕೂಡ ಮಾಡ್ಬೋದು ಅನಿಸುತ್ತೆ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ABC ಕಾರ್ಡನ್ನು. ಸೊ ಸ್ವಲ್ಪ ಲೋಡಿಂಗ್ ತೊಗೊಂಡು ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ, ಲಾಗಿನ್ ಆಗುತ್ತೆ. ವೇಟ್ ಮಾಡಿ. ನೋಡಿ, ಇವಾಗ ಓಪನ್ ಆಗಿದೆ. ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ನಿಮ್ಮ ಒಂದು ಮಾಸ್ ಕಾರ್ಡ್ ಆಗಿರ್ಬೋದು, ಇನ್ನಿತರ ಡಾಕ್ಯುಮೆಂಟ್ ಆಗಿರ್ಬೋದು ಸೇವ್ ಕೂಡ ಆಗಿಲ್ಲ. ಡಿಜಿಲಾಕರ್ ಕಡೆಯಿಂದ ಇದನ್ನು ಇಂಪೋರ್ಟ್ ಆಗುತ್ತೆ ಇಲ್ಲಿಂದ. ಸೊ ನಿಮ್ಮ ಒಂದು ಡಿಗ್ರಿ ಅಥವಾ PG ಯಾವುದೇ ಒಂದು ಕೋರ್ಸ್ ಮಾಡ್ತಿರ್ಬೋದು, ಆ ಒಂದು ಕೋರ್ಸಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು, ಮಾಸ್ ಕಾರ್ಡ್ ಆಗಿರ್ಬೋದು, ಇನ್ನಿತರ ಡಾಕ್ಯುಮೆಂಟ್ಗಳು ಡಿಜಿಲಾಕರ್ನಿಂದ ಪಡ್ಕೋಕ್ಕೆ ಇಲ್ಲಿ ಅವಕಾಶನ ಕಲ್ಪಿಸಲಾಗಿದೆ. ಸೊ ಯಾವುದೇ ರೀತಿ ಇಲ್ಲಿ ಡಾಕ್ಯುಮೆಂಟ್ಗಳು ಶೋ ಆಗ್ತಾಯಿಲ್ಲ. ಜಸ್ಟ್ ನಮಗೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ABC ಕಾರ್ಡು ಮಾತ್ರ ಇಲ್ಲಿ ನಮಗೆ ಬೇಕಾಗಿದೆ. ಸೊ ಇದನ್ನು ಇಲ್ಲಿ ಓಪನ್ ಆದ ತಕ್ಷಣ ನಿಮಗೆ ಫೋಟೋ ಕೊಡಿಸುತ್ತೆ ಮತ್ತು ಈ ಸೈಡು ನಿಮಗೆ ABC ಕಾರ್ಡ್ ನಂಬರ್ ಕೂಡ ಸಿಗುತ್ತೆ. ಸೊ ಇದನ್ನು ಒಂದು ಕಾಪಿಯನ್ನು ನೀವು PDF ಸೇವ್ ಮಾಡ್ಕೊಳ್ಳಿ ಮತ್ತು ಒಂದು ಪ್ರಿಂಟನ್ನು ತಗೊಂಡು ಕಾಲೇಜಿಗೆ ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಇದೇ ದಿನಗಳಲ್ಲಿ ಎಲ್ಲರಿಗೂ ಇದನ್ನು ABC ಕಾರ್ಡನ್ನು ಕಾಲೇಜಿಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ನಿಮಗೆ ABC ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಸಬ್ಮಿಟ್ ಮಾಡಿ. ಸೊ ಡೈರೆಕ್ಟಾಗಿ ನಿಮಗೆ ಪ್ರಿಂಟ್ ತಗೊಂಡ್ರೆ ಬರುತ್ತೆ. ಸೊ ಏನಾದರೂ ಡಾಕ್ಯುಮೆಂಟ್ಗಳು ಸೇವ್ ಆಗಿದ್ದರೆ ಒಂದು ಡಾಕ್ಯುಮೆಂಟ್ ಇಲ್ಲಿ ನಿಮಗೆ ಶೋ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ABC ಕಾರ್ಡನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸಿಕೊಟ್ಟಿದ್ದೀನಿ. ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡ್ ಆಗಿ ABC ಕಾರ್ಡ್ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ, ಕನ್ಫ್ಯೂಸ್ ಆಗ್ತಾ ಇದ್ದರೆ ಎಲ್ಲಾದರೂ, ಸೊ ಅದನ್ನು ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.